ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನೋಡಿ ಇವತ್ತೊಂದು ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಬಂಧುಗಳೇ, ಈ ಹಿಂದೆನೇ ಈ ಒಂದು ವಿಡಿಯೋನ ಪ್ರಸಾರ ಮಾಡಿದ್ದೆ. ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಉಳಿದುಕೊಳ್ಳುವ ಒಂದು ಕೊಠಡಿಯ ವ್ಯವಸ್ಥೆ ಸಂಬಂಧಿತ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಪತ್ರಿಕಾ ಮಾಧ್ಯಮಗಳಲ್ಲಿ ಈಗಾಗಲೇ ವರದಿ ಮಾಡಿದ್ದಾರೆ. ಸೊ ಮಹದೇಶ್ವರ ಬೆಟ್ಟ ಕೊಠಡಿಯ ಒಂದು ವ್ಯವಸ್ಥೆ ಆನ್ಲೈನ್ ಬುಕ್ಕಿಂಗ್ ಸೇವೆಯನ್ನು ಸಲ್ಲಿಸಲಾಗ್ತಾ ಇದೆ. ಸೊ ಈ ಹಿಂದೆ ಬಂಧುಗಳೇ ನೋಡಿ, ಆನ್ಲೈನ್ ವ್ಯವಸ್ಥೆ ಇದೆ ಅಂತ ನಾವು ಸೂಕ್ತವಾದ ಮಾಹಿತಿಯನ್ನು ನೀಡಿದ್ದೆ. ಸೊ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಸೊ ನಿಮ್ಗೆ ಯಾವ ತರಹದ ಕೊಠಡಿಗಳು ಬೇಕು, ಯಾವ ತರಹದ ಕೊಠಡಿಯ ಒಂದು ವ್ಯವಸ್ಥೆ ನಿಮ್ಗೆ ಅನುಕೂಲಕರವಾಗಿರ್ತದೆ, ಈ ಸಂಬಂಧಿತ ಮಾಹಿತಿಯನ್ನು ನೀಡಿರ್ತೀನಿ. ದಯವಿಟ್ಟು ಲಿಂಕ್ನ ಸಹಾಯದಿಂದ ಹೆಚ್ಚಿನ ಮಾಹಿತಿನ ಪಡೆಯಿರಿ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಏನಿದೆ, ಇಲ್ಲಿ ಒಂದಷ್ಟು ಕೊಠಡಿಗಳು ಶಿಥಿಲಗೊಂಡಿದ್ವು. ಆದ ಕಾರಣ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ತಾತ್ಕಾಲಿಕವಾಗಿ ಈ ಒಂದು ಕೊಠಡಿ ಆನ್ಲೈನ್ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಸೊ ಮತ್ತೆ ಈಗಾಗಲೇ ಎಲ್ಲ ಕೊಠಡಿಗಳ ಒಂದು ವ್ಯವಸ್ಥೆಗಳು ಕಾಮಗಾರಿಗಳು ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಮತ್ತೆ ಆನ್ಲೈನ್ ಸೇವೆಯನ್ನು ನೀಡಲಾಗಿರ್ತದೆ. ಸೊ ಈ ಒಂದು ಆನ್ಲೈನ್ ಕೊಠಡಿಯ ಒಂದು ವ್ಯವಸ್ಥೆಯ ಒಂದು ಸದುಪಯೋಗವನ್ನು ಎಲ್ಲ ಭಕ್ತಾದಿಗಳು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ನೀವು ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಆನ್ಲೈನ್ ಸೇವೆ ಯಾವ ರೀತಿ ನಿಮಗೆ ಸದುಪಯೋಗ ಆಗುತ್ತೆ ಅಂದರೆ, ಈಗ ಸಾಕಷ್ಟು ಜನಕ್ಕೆ ಏನಾಗುತ್ತೆ, ಒಂದು ಡೇಟ್ ನೋಡ್ತಾರೆ, ಒಂದು ಸುಸಜ್ಜಿತವಾದ ಒಂದು ಡೇಟ್ ನೋಡ್ತಾರೆ, ಅವರಿಗೆ ಆ ಡೇಟ್ ಫಿಕ್ಸೇಬಲ್ ಇಲ್ಲ, ಎಲ್ಲ ಫಿಲ್ ಆಗಿದ್ದಾರೆ. ಮತ್ತೊಂದು ಡೇಟನ್ನು ನೋಡಿ ಅವರು ಆ ಒಂದು ಸಮಯದಲ್ಲಿ ಅವರೊಂದು ಪೂಜಾ ಕಾರ್ಯಕ್ರಮದ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಹಾಗೆ ಹೊಸದಾಗಿ ಈ ಒಂದು ಜೇನುಮಲೆ ಕೊಠಡಿ ಕೇಂದ್ರವು ಸಹ ನಿರ್ಮಾಣಗೊಂಡಿದೆ. ಸೊ ಈಗಾಗಲೇ ಆನ್ಲೈನ್ ಸೇವೆಯ ಒಂದು ವ್ಯವಸ್ಥೆಯನ್ನು ಬುಕ್ಕಿಂಗ್ ವ್ಯವಸ್ಥೆಯನ್ನು ಕೊಡಲಾಗಿರ್ತದೆ. ಸೊ ದಯವಿಟ್ಟು ಭಕ್ತಾದಿಗಳು ಈ ಒಂದು ಆನ್ಲೈನ್ ಸೇವೆಯನ್ನು ಸದುಪಯೋಗನ ಪಡೆಯಿರಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಿಮಗೆ ಕೊಠಡಿ ಆನ್ಲೈನ್ ವ್ಯವಸ್ಥೆಯ ಒಂದು ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅನ್ನು ಅಳವಡಿಸಿರ್ತೀನಿ. ಬಂಧುಗಳೇ, ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂಥ ಭಕ್ತಾದಿಗಳು, ಪ್ರವಾಸಿಗರು ಈ ಒಂದು ಸೌಲಭ್ಯವನ್ನು ಸದುಪಯೋಗನ ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ಇದುವೇ ಮಾಹಿತಿ ಕೇಂದ್ರ. ಸೊ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಸೊ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಬಸ್ ನಿಲ್ದಾಣ ಏನಿದೆ, ಸೊ ಈ ಒಂದು ಮಾಹಿತಿ ಕೇಂದ್ರಕ್ಕೆ ಆಗಮಿಸಿ ತಾವು ಒಂದು ಆನ್ಲೈನ್ ಬುಕ್ಕಿಂಗ್ ಮೂಲಕ ನೀವು ಕೊಠಡಿಗಳನ್ನು ಕಾಯ್ದಿರಿಸುವ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳಬಹುದು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಬಂಧುಗಳೇ, ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ತಾವು ವೀಕ್ಷಣೆ ಮಾಡ್ಬೋದು, ಮಲೆ ಮಹದೇಶ್ವರ ಬೆಟ್ಟ ಮಾಹಿತಿ ಕೇಂದ್ರ ಇದಾಗಿರ್ತದೆ. ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಹಿತದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನು ನೀಡಿರ್ತೀನಿ. ಈ ಹಿಂದೆನೇ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಆನ್ಲೈನ್ ಕೊಠಡಿ ಸೇವೆಯ ಒಂದು ಮಾಹಿತಿಯನ್ನು ಡೀಟೇಲ್ಸನ್ನು ನೀಡಿರ್ತೀನಿ. ಅದೆಷ್ಟೋ ಜನಕ್ಕೆ ಸೂಕ್ತ ಮಾಹಿತಿಗಳು ಇರೋದಿಲ್ಲ, ಆದ್ದರಿಂದ ಲಿಂಕನ್ನು ಅಳವಡಿಸಿರ್ತೀನಿ, ಅದರ ಒಂದು ಪ್ರಯೋಜನ ಪಡೆಯಿರಿ. ಈ ಹಿಂದೆ ಯಾವ ಒಂದು ವೆಬ್ಸೈಟ್ ಇತ್ತೋ ಆ ವೆಬ್ಸೈಟ್ನಲ್ಲಿ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಯನ್ನು ಮತ್ತೆ ಪ್ರಾರಂಭವನ್ನು ಮಾಡಿರ್ತಾರೆ. ದಯವಿಟ್ಟು ಇದರ ಪ್ರಯೋಜನವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ಬಂಧುಗಳೇ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಆನ್ಲೈನ್ ಬುಕ್ಕಿಂಗ್ ಯಾವ ರೀತಿ ಮಾಡ್ಕೋಬೇಕು, ಹೆಚ್ಚಿನ ಮಾಹಿತಿಯನ್ನು ಲಿಂಕ್ನಲ್ಲಿ ಹಾಕಿರ್ತೀನಿ. ಹಾಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದನ್ನ ಹೆಡ್ಲೈನ್ನಲ್ಲೇ ಹಾಕಿರ್ತೀನಿ. ದಯವಿಟ್ಟು ಇದರ ಪ್ರಯೋಜನವನ್ನು ಪಡೆಯಿರಿ. ಕೊಠಡಿಯ ಒಂದು ಕಾಯ್ದಿರಿಸುವಿಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.